ಸರ್ ನಿಮ್ಮ ಹೆಸರು? ರಘು ಅಂತೇಳಿ. ನಾವು ಸಾಲಿಗ್ರಾಮ ಅಲ್ಲಿ IT ಕಾಲೇಜ್ ಲೆಕ್ಚರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾವು ಒಂದು ಮನೆ KR ನಗರದಲ್ಲಿ ಒಂದು ಮನೆ ಮಾಡ್ಕೋಬೇಕು ಅಂತೇಳಿ ಒಂದು ಖಾಲಿ ನಿವೇಶನ ತೊಗೊಂಡ್ವಿ. ಸೊ ನಮಗೆ ಹಣಕಾಸಿನ ಕೊರತೆ ಇರಲಾಗಿ ನಮಗೆ ಲೋನ್ಗೋಸ್ಕರ ಬಿಲ್ಡಿಂಗ್ ಲೈಸೆನ್ಸ್ ಅವಶ್ಯಕತೆ ಇತ್ತು. ಹಾಗಾಗಿ ಬಿಲ್ಡಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ವಿ. ಸೊ ಅದು 10 ತಿಂಗಳಿಂದ ಕೂಡ ನಮಗೆ ಆಗಿರಲಿಲ್ಲ. ಕೊನೆಗೆ ಆಗೋದೇ ಇಲ್ಲ ಅಂಥೇಳಿ ಹೇಳಿದಾಗ ಇಲ್ಲಿ ಶನೀಶ್ವರ ಬಳಿ ಬಂದು ನಾವು ಶನೀಶ್ವರ 3 ವಾರದಲ್ಲೇ ನಮಗೆ ಹಾಗೆ ಆಗುತ್ತೆ, 3 ವಾರದಲ್ಲಿ ನಾನು ಮಾಡಿಸೇ ಕೊಡ್ತೀನಿ, ಇಲ್ಲ ಅಂಥೇಳಿ ನನ್ನ ಶನೀಶ್ವರ ಅಂತೇಳಿ ಕರೀಲೇಬೇಡಿ ಅಂತೇಳಿ ಒಂದು ವಾಗ್ದಾನ ಕೊಟ್ಟಿತ್ತು. ಹಾಗಾಗಿ ನಮಗೆ ಲೈಸೆನ್ಸ್ ಆಗಿದೆ ಇವಾಗ 3 ವಾರದಲ್ಲಿ 3 ವಾರದಿಂದ ತಡೆ ಹಿಡಿದಿದ್ರಾ? ಅಲ್ಲ, 10 ತಿಂಗಳಿಂದ ಆಗಿರಲಿಲ್ಲ ನಮಗೆ. ಯಾವ ಪುರಸಭೆಯಲ್ಲಿ? ನಮ್ಮ KR ನಗರ ಪುರಸಭೆಯಲ್ಲಿ. ಹಾಗಾಗಿ ನಮಗೆ ಇವಾಗ ಶನೀಶ್ವರ ಹೇಳ್ದಂಗೆ 3 ವಾರದಲ್ಲಿ ನಮಗೆ ಆಗಿದೆ, ಒಳ್ಳೆಯದಾಗಿದೆ. ಈಗ ಇಲ್ಲಿಗೆ ಬಂದ ಮೇಲೆ ತಮ್ಗೆ ಏನು ಅನ್ನಿಸ್ತದೆ ಸರ್? ತುಂಬ ಖುಷಿಯಾಯಿತು. ಮನಸ್ಸು ಏನೋ ಒಂದಂದ್ರೆ ಆನಂದವಾಗಿದೆ. ನಮಗೆ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಇಲ್ಲಿ ಬಂದ ಮೇಲೆ ನಮಗೆ ಶನೀಶ್ವರ ಅದೇ ರೀತಿ ವಾಗ್ದಾನ ಕೊಡ್ತಿದ್ದಾರೆ. ಈ ಕ್ಷೇತ್ರಕ್ಕೆ ಬರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ರಿಗೂ ಹೇಳೋದಿಷ್ಟೇ, ಕ್ಷೇತ್ರಕ್ಕೆ ಬನ್ನಿ ಎಲ್ಲರೂ ಕೂಡ. ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ರೀತಿ ಇದಾಗದಂಗೆ ಆಗುತ್ತೆ ಅನ್ನೋ ಒಂದು ಭರವಸೆನ ಕೊಡ್ತೀನಿ. ಇಲ್ಲಿ ಶನೀಶ್ವರ ಹೇಳೋದ್ರಲ್ಲೇ ಗೊತ್ತಾಗ್ತದೆ ನಮಗೆ ನಮ್ಮಲ್ಲಿ ನಡೀತಕ್ಕಂಥ ಎಲ್ಲ ಕೂಡ ನಿಜ ಆಗಿರ್ತದೆ. ಸತ್ಯನ ಇಲ್ವಾ ಅಂಥೇಳಿ ಹೇಳುತ್ತೆ. ಈಗ ನಾನು ಹಂಗೆ ಈಗ 1 ವಾರದಲ್ಲೇ ಆಗಬೇಕು ಅಂತೇಳಿ ನಾನು ಕೇಳ್ಕೊಂಡಾಗ ನಿಂಬೆಹಣ್ಣು ಕೊಡಿ ಅಂತ ಕೇಳ್ತು. ಆವಾಗ ನಿಂಬೆಹಣ್ಣು ಇಟ್ಟಾಗ ನೀನು ಬೇಗಲೇ ಆಗಬೇಕು ಅನ್ನೋದು ನಿನ್ನ ಮನಸ್ಸಲ್ಲಿ ಇಲ್ವಲ್ಲಪ್ಪ ಅಂತ ಸತ್ಯನ ಸುಳ್ಳು ಅಂತಲೇ ಕೇಳ್ತು. ಹೌದು, ನಿಜ. ಅಂದರೆ ಅಷ್ಟು ಆಲ್ರೆಡಿ ನನಗೆ ಬೇಜಾರಾಗ್ಬಿಟ್ಟಿತ್ತು. 10 ತಿಂಗಳಿಂದ ಆಗಿರಲಿಲ್ವಲ್ಲ, ನನಗೇ ಬೇಜಾರಾಗಿ ಹೋಗಿತ್ತು. ಸೊ ಹಾಗಾಗಿ 3 ವಾರದಲ್ಲೇ ನಾನು ಮಾಡಿಕೊಡ್ತೀನಿ ಅನ್ನೋ ಒಂದು ಭರವಸೆನ ಕೊಟ್ಟು ಅದೇ ರೀತಿ 3 ವಾರದಲ್ಲಿ. ಇಲ್ಲಿ ಸ್ವಾಮಿ ನಿಮ್ಮನ್ನೇ ಗುರ್ತಿಡಿತಾರಲ್ಲ, ತಾವೇನಾರು ಹೇಳಬೇಕಾ? ಇಲ್ಲ, ಸ್ವಾಮಿನೇ ಗುರುತಿಡಿತಾರೆ. ಇದೇ ವಿಚಾರಕ್ಕೆ ಬಂದಿದ್ದೀರಿ ಅಂತೇಳಿ ಸ್ವಾಮಿ ಕರೀತಾರೆ. ತಮ್ಮ ಹೆಸರು ಸರ್? ರಘು ಅಂತ. ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಸಾಲಿಗ್ರಾಮ. ಓಕೆ. ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ, ಎಲ್ಲ ಕಡೆನೂ ಕೂಡ ಯಾವುದೇ ದೇವಸ್ಥಾನದಲ್ಲಿ ಆಗಲಿ ಎಲ್ಲಿ ಆದ್ರೂ ಕೂಡ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಹಣ ಕೊಟ್ಟರೆ ಅಲ್ಲಿ ನಮ್ಗೆ ಯಶಸ್ಸಾಗೋದು ಅನ್ನೋ ವಿಶೇಷ ಇರುತ್ತೆ. ಆದರೆ ಈ ದೇವಸ್ಥಾನದಲ್ಲಿ ನಾವು ಬಂದಾಗಿಂದ 1 ರೂಪಾಯಿ ಕೂಡ ನಾವು ಕೊಟ್ಟಿಲ್ಲ. ಇಲ್ಲಿ ಯಾವುದೇ ಕೂಡ ಹಣನೂ ಕೂಡ ಅದು ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮಿಂದ. ಬರೀ ಅದು ಕೇಳೋದು ಭಕ್ತಿ ಒಂದೇ. ಆದರೆ ನಾವು ಅದೇ ವಿಚಾರಕ್ಕೆ ಬಂದಾಗ ನಮ್ಗೆ ತುಂಬ ಯಶಸ್ಸಾಗಿದೆ. ಯಾವ ಕೆಲಸ ಕಾರ್ಯ ಕೂಡ ಅಡೆತಡೆ ಇಲ್ಲದೇ ಮುಂದುವರಿತಾ ಇದೆ. ಇದನ್ನು ಹೇಳೋಕ್ಕೆ ಇಷ್ಟ. ಇಲ್ಲಿ ಬರೋ ಭಕ್ತರಿಗೆ ಏನು ಹೇಳ್ತೀರಾ ಮೇಡಮ್ ನೀವು? ಅದೇ ಭಕ್ತಿಯಿಂದ ಬನ್ನಿ ಅಷ್ಟೇ, ದೇವ್ರು ಏನೂ ಕೇಳಲ್ಲ. ಮತ್ತು ಬಂದಮೇಲೆ ಒಂದೇ ಸಲಕ್ಕೆ ಏನಾರು ಆಗಲಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ. ದೇವರು ಹೇಳ್ದಾಗೆ ತಾಳ್ಮೆಯಿಂದ ನಾವು ಕಾಯಬೇಕಷ್ಟೇ. ಕಾಯಿದ್ರೆ ಅದು ನಮ್ಗೆ ಯಾವಾಗಲೂ ಯಶಸ್ಸಿದ್ದೇ ಇರುತ್ತೆ. ನಿಮ್ಮ ಹೆಸರು ಮೇಡಮ್? ಚೈತ್ರ. ಓಕೆ, ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಗಣೇಶಾಚಾರಿ ಅಂತ. ಯಾವ ಊರಿಂದ ಬಂದಿದ್ದೀರಾ? ಹೊಳೇಶ್ವರ ತಾಲೂಕು ತಾತನಹಳ್ಳಿ. ಓಕೆ. ಈ ದೇವಸ್ಥಾನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ದೇವಸ್ಥಾನಕ್ಕೆ ನಮ್ಮ ಹೆಂಗಸರು ಹುಷಾರಿಲ್ಲ ಸ್ವಾಮಿ. ನಮ್ಮ ಹೆಂಗಸರು ಹುಷಾರಿಲ್ಲಾಗ ಇಲ್ಲಿ ದೇವಸ್ಥಾನ ಇದೆ, ಓಟ್ ಬನ್ನಿ ಅಂತ ಸ್ವಲ್ಪ ಜನ ಹೇಳಿದರು. ಬಂದು ದೇವ್ರ ಹತ್ರ ವರ ಕೇಳ್ದೋ, ಹುಷಾರಾಗುತ್ತೆ ಇದು ಅಂತು. ಆಗ ಬಸವಣ್ಣವರು ಪಾದ ಇಟ್ಟು ನಮಗೆ ಕೈಗೆ ಬಲ್ಗಾಲ ಪಾದ ಇಟ್ಟು ಹುಷಾರು ಮಾಡ್ತೀವಿ ಅಂತ ಒಳ್ಳೇದೊಂದು ಆಗುವ ವಾಗ್ದಾನ ಕೊಡ್ತು. ಆಗ ದೇವ್ರ ಹತ್ರ ಬಂದು ಪೂಜೆ ಮಾಡಿಕೊಂಡು 4 ವಾರದಿಂದ ಬರ್ತಾ ಇದ್ದೀವಿ ಸರ್. ಈಗ ಹುಷಾರಾಗಿ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೊಂದು 2 ವಾರ ಬನ್ನಿ ಅಂತ ಹೇಳಿದೆ, ಬರ್ತಾ ಇದ್ದೀವಿ. ಬಟ್ ಆದರೂ ದೇವ್ರ ಹತ್ರ ಏನು ನಮ್ಮಿಂದ ಕೇಳಿಲ್ಲ. ಹಣಕಾಸು ಮತ್ತು ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು, ಅದು ಕೊಡಿ ಇದು ಕೊಡಿ ಅಂತ ಏನೂ ಕೇಳಿಲ್ಲ. ನಾವು ಪ್ರೀತಿಯಿಂದ ಬಂದು ಹಣ್ಣು ಕಾಯ್ತು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಬರೋ ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬಂದು ಒಳ್ಳೆ ಅವ್ರ ಕಷ್ಟಕ್ಕೆ ಅಂತ ಬರ್ತಾರೆ. ಬಂದು ದೇವ್ರ ಹತ್ರ ಶ್ರದ್ಧೆಯಿಂದ ಭಕ್ತಿಯಿಂದ ಅವರ ಕಷ್ಟ ಕಾರ್ಪಣೆ ಹೇಳ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಬನ್ನಿ ಅಂತ ಹೇಳ್ತೀವಿ. ನಿಮ್ಮ ಹೆಸರು? ಗಣೇಶಾಚಾರ್ಯ. ಓಕೆ.